ಹೊಡೆಸ್ಕೊಂಡು ಹೊರಗೆ ಹೋಗಂತ ಬಾಳ ಏನು ಮಾಡೋದಲ್ಲ ಬಿಡು ನನ್ನ ಗಂಡ. ಆತ್ ತಗ. ಮತ್ತು ನೀವು ಒಬ್ಬಾಕೆ ಬಂದಿಯಲ್ಲ, ಅವ್ವ ಅಮ್ಮ ಎಲ್ಲದಾರ? ಸೌಕಾಸ್ ಬರ್ಬೇವ, ಸೌಕಾಸ್ ಬಾ, ಹಿಡ್ಕ ಕೈನ. ಅವರಿಬ್ರು ಸೌಕಾಸ್ ಬರಾಕತ್ತಿದ್ರಪ್ಪ, ನಾ ಬಚ್ಲಿಗೆ ಹೋಗ್ಬೇಕತ್ತ, ಹಂಗಾಗಿ ನಾ ಗಡ ಗಡ ಮುಂದೆ ಬಂದೆ. ಅಲ್ಲ ಬಗ್ಗೆವ, ನಮ್ಮಿಬ್ಬರನ್ನು ವಯಸ್ಸಾದಾರನ್ ಬಿಟ್ಟು ಬಂದ್ಬಿಟ್ಟಿ ಅಲ್ಲಿ ಬಡ ಬಡ. ಚೀಲನಾರ ಹಿಡ್ಕೊಂಬರಕ್ಕೆ ಬರೋದಿಲ್ಲ, ನಾ ಅವನ್ನ ಕರ್ಕೊಂಡು ಬ್ಯಾಗ್ ಹಿಡ್ಕೊಂಡು ಹೆಂಗೆ ಬರಲಿ? ಯಾಕ್ಯಾರ ನಿನ್ನ ಮಗಳದಾಳ, ಒಂದು ಚೀಲ ಎತ್ತುವಲ್ಲು, ಒಂದು ಚೀಲ ಇಳಿಸುವಲ್ಲು. ಹೋಗಬೇ, ನಿನ್ನ ಕುಟ್ಟಾಗೇನ, ನನಗೆ ಅವಸರಾಗಿತ್ತು ಹಂಗಾಗಿ ಬಂದೆ. ಇವ ನಾ ಗಡ ಬಂದೆ ಅಂತೇಳಿ ನಿನ್ನ ಮೊಮ್ಮಗಳ ಬಣ್ಣ ಬೈಲಾತು. ಎಲ್ಲರ ನಿಮ್ಮ ಜೊತೆಗೆ ಬಂದಿದ್ದೆ ಅಂದ್ರೆ ನಾನು ನಮಗೇನೊಂದು ಗೊತ್ತಾಕದಿಲ್ಲ ನೋಡು, ಎಲ್ಲ ತಾವ ಮಾತಾಡಿ ಮುಗಿಸ್ಬಿಡ್ತಿದ್ರು. ನಿನಗೆ ಈಗ ಮಾತಾಡೋದಿಲ್ಲ, ಮೊದ್ಲು ಹೋಗಿ ಅವನ್ ಮಂಗಿಸ್ ಬರ್ತಾನೆ, ಆಮೇಲೆ ಅದು ಏನೋ ವಿಚಾರಿಸ್ತಾನೆ. ನಡಿಬೇವ, ಕುತ್ಕೊಂಡು ಬಂದಿಯಲ್ಲ ಸಾಕಾಗಿರ್ತೈತಿ, ಒಂದು ಗಳಿಗೆ ತಡ್ಡಾಗಿ ನೀನು. ಬಾಗಿ ನಾ ಹೇಳೋದು ಕೇಳಲಿ, ಬಾ ಹೊರಗೆ ಹೋಗ್ಬಿಡನು, ಮತ್ತು ನಮ್ಮ ಸುದ್ದಿ ತೆಗೆದ್ರಾಗ ಅವರು. ನೀವು ಸ್ವಲ್ಪ ಸುಮ್ಮನಿರ್ರಿ, ಇವ್ರ ಮಾನ ಮರ್ಯಾದೆ ತೆಗಿಲಾರ್ದ ನಾ ಹೊರಗೆ ಬಂದೆ ಅಂದ್ರೆ ನನಗೇನಾರ ಕಿಮ್ಮತ್ತು ಉಳಿಸ್ಯಾರೇನು ಇವ್ರು? ಯಾಕ ಸುಮ್ಮವ, ಏನಾತು? ಎಲ್ಲರೂ ಜಮಾ ಆಗಿಬಿಟ್ಟಿರಲ್ಲ ಅಂದಂಗೆ. ಮೀನಾಕ್ಷಿ ಗಂಡ ಯಾವ ಬಂದಾರ? ಆರಾಮದಿರಿ ಏನಪ್ಪ? ಹ್ಞೂ ರೀ ಅಮ್ಮರ, ನಾವು ಆರಾಮದಾಗ ನೋಡ್ರಿ. ನೀವು ಈಗ ಬಂದ್ರೇನ್ರಿ? ಹ್ಞೂನಪ್ಪ, ಈಗ ಬಂದೆ ನೋಡು. ಇವ್ವ ಅದನ್ನೇನು ಕೇಳ್ತೀವಿ, ನಿನ್ನ ಮೊಮ್ಮಗಳದಾಳಲ್ಲ ದೊಡ್ಡ ಮಹತ್ ಕಾರ್ಯ ಮಾಡ್ಕೊಂಬಂದು ನಿಂತು ಬಿಟ್ಟಾಳ ನೋಡು. ಯಾಕೆ ಹಂಗ್ಯಾಕೆ ಅಂತಿದಿ? ಅಂಥದ್ದೇನು ಮಾಡ್ಯಾಳ ಆಕಿ? ಅದೇನ ಶಾಲೆಗೆ ಟೂರ್ ಅಂತ ಕರ್ಕೊಂಡು ಹೋಗಿದ್ರಂತವ. ತಣ್ಣ ಹೋದಾರಿಲ್ಲಿ ಹೊಳ್ಳಿ ಬರೋದು ಬಿಟ್ಟು ಅದು ಯಾವನ ಏನ ಈಕಿನ ಬೆನ್ನು ಹತ್ಕೊಂಡು ಅಡ್ಡಾಡಕತ್ತೇನ. ಅವನ ಜೊತೆ ಸೇರಿ ಈಕಿನ ನೋಡ್ಲಾರ್ದಂಥವೆಲ್ಲ ಫೋಟೋ ತೆಗೆಸ್ಕೊಂಡು ಈಗ ಅವ್ರ ಅಪ್ಪ ಅವ್ರ ಮುಂದೆ ತಂದೇನು ತಪ್ಪಿಲ್ಲ ಅನ್ನಂಗೆ ಬಂದು ನಿಂತ್ಕೊಂಡಾಳ ನೋಡು. ಏನೀಕೆ ತಪ್ಪ ಇಲ್ಲನ, ಭಾರಿ ಚಾರ್ಜ್ ಒಂದು ಚೆಜ್ಜಿತೀನಿ, ಆ ಹುಡುಗ ಆಟ ತಪ್ಪು ಮಾಡತ್ತೇನೆ ಅನ್ನಂಗೆ ಅವ್ರ ಅಕ್ಕನ ಮುಂದೆ ಅವ್ರ ಅವ್ವನ ಮುಂದೆ ಎಲ್ಲರ ಮುಂದೆ ಹೇಳ್ಕೊಂತ ನಿಂತಾಳಿಕಿ. ಭಾಗ್ಯವ ಬಾಯಿ ಐತಿ ಅಂತಂದು ಏನೇನಾರ ಮಾತಾಡಿದೆ ಅಂದ್ರೆ ಸುಮ್ಮನೆ ಇರೋದಲ್ಲ ನೋಡಿ ನಾನು. ನೀನೇನು ಬೇಯವ, ನಿನ್ನ ಮೊಮ್ಮಗಳು ಮಾಡಿರೋ ತಪ್ಪು ನಾ ಮುಚ್ಚಕ್ಕೆ ನನಗೆ ಬೇಯಕ್ಕೆ ಓಡಾಡ್ತೀಯಲ್ಲ. ನಾನೇನ ಒಬ್ಬಕ್ಕೆ ಮಾತಾಡ್ತೇನೆ ಅಂತಂದು ಬಾಯಿ ಮುಚ್ಚಂದ್ರೆ ನಾಳೆ ಊರವ್ರ ಬಾಯಿ ಮುಚ್ಚಕ್ಕೆ ಹೋಗ್ಯೇನು ನೀನು? ಅದಕ್ಕೆ ಅನ್ನೋದು ಬೇ, ತಾಯಿ ಚಲೋ ಇದ್ರೆ ಮಗಳು ಚಲೋ ಇರ್ತಾಳಂತಂದು ಅವ್ರವ್ನ ಮನೆ ಹರಕೆ ಹಾಕಿ ಅಂತ ಅಡ್ಡಾಡ್ತಾಳ ಪತ್ರಿ ಕೊಟ್ಕಂತ. ಅವ್ರ ಮನೆದು ಬೆಂತಿಲ್ಲ, ಇವ್ರ ಮನೆದು ಬೆಂತಿಲ್ಲ ಅಂತ ಮಾತಾಡ್ಕೊಂತ ಇನ್ನೇನು ಮತ್ತು ಮಕ್ಕಳು ಅದನ್ನು ಕಲಿತಾವು. ರೀ ಯಾಕ್ರಿ, ನಿಮಗೇನಾಗೈತಿ? ನನ್ನ ಯಾಕೆ ಹೊಡೆದ್ರಿ? ಇದ್ದಿದ್ದಂಗೆ ಹೇಳಿದೆ ಅಂದ್ರೆ ಎಲ್ಲರೂ ಸೇರಿ ನನಗೆ ಬೈಯೋದು ಹೊಡೆದು ಮಾಡ್ತಿರಲ್ಲ. ಏನಲ್ಲೇ ಏನು ನೀ ಮಾತಾಡಕತ್ತಿರೋದು? ಅಕ್ಕರು ಎಷ್ಟು ಒಳ್ಳೆಯರದಾರ, ಅಂತಾರ್ಗೆ ಹೋಗಿ ಏನೇನಾರ ಬಾಯಿ ಬಂದಂಗೆ ಮಾತಾಡ್ತೀಯಲ್ಲ. ಹೊಡೆದಷ್ಟ ಅಲ್ಲಿ ನಿನ್ನ ದರ ನಾ ಹೇಳ್ದಂಗೆ ಎಳದು ಹೋಗಿತೀನಿ ಹೊರಗೆ. ಹೊರಗೆ ನಡಿ ಮೊದ್ಲು ನೀ ಇಲ್ಲಿಂದ. ಬಿಡ್ರಿ ನನ್ನ ಕೈನ, ನೀವು ಯಾಕೆ ಹಿಂಗೆ ದರ ನಾ ಹೇಳ್ಕೊಂಬಂದಂಗೆ ಬರಕತ್ತಿರಲ್ಲ ನನಗೆ. ಯಾರ್ಯಾರ್ದ ಮಾತು ಕಟ್ಟಿಗೆಂದು ನನ್ನ ಹೊಡೆದು ಬಿಟ್ಟೆಲ್ಲ 4 ಮಂದಿಯಾಗ. 4 ದಿನ ಅವ್ರ ಮನೆಯಾಗ ಇರ್ತವೆ ಅಂದ್ರೆ ಎಷ್ಟು ಮಾತಾಡ್ಯಾರ ಅವ್ರ ಗಂಡ ಹೆಂಡತಿ. ಅಂಥವ್ರ ವಿರುದ್ಧ ಮಾತಾಡಿದ್ರೆ ನೀನು ನನಗೆ ಸಪೋರ್ಟ್ ಮಾಡೋದು ಬಿಟ್ಟು ನನ್ನ ಹೊಡಿತೀವಿ. ನನ್ನ ತವ್ರ ಮನ್ಯಾಗ ನಿನ್ನ ಮರ್ಯಾದೆ ಹೋಗ್ಬಾರ್ದಂದು ನನ್ನ ಗಂಡ ದೊಡ್ಡ ನೌಕರಿಯಾಗದಾನ, ಭಾಳ ಪಗಾರ ತರ್ತಾನ, ಹಂಗದಾನ ಹಿಂಗದಾನ, ಇವನ್ಗೆ ಕೆಲ್ಸಕ್ಕೆ ಅಷ್ಟು ರೊಕ್ಕ ಕೊಡ್ತಿದ್ರು ಅಂತ ನಾ ಹೇಳ್ಕೊಂತಾನಿ. ನೀನು ನೋಡಿದ್ರೆ ನನ್ನ ತವ್ರ ಮನೆ ಮುಂದೆ ನನ್ನ ಮರ್ಯಾದೆ ತೆಗಿತೀವಿ. ಅಯ್ಯೇ ನಿನ್ನ ಮರ್ಯಾದೆ ಮಕ್ಕದಕ್ಕೆ ಮರ್ಯಾದೆ ತಗಂದು ತಿನ್ನಕ್ಕೆ ಬರ್ತೈತೆ, ಉಣ್ಣಕ್ಕೆ ಬರ್ತೈತಿ. ಸ್ವಲ್ಪ ಸಾವ್ಕಾಸ್ ಮಾತಾಡು. ನಾ ಮೊನ್ನೆ ಊರಿಗೆ ಹೋಗಿ ಮುಂದೆ ಏನು ಹೇಳಿ ಹೋಗಿದ್ದೇಳಿ ನಿನಗೆ? ಒಂದು 100 ರೂಪಾಯಿ ಕೊಡು, ನಿನಗೆ 10,000 ರೂಪಾಯಿ ರೊಕ್ಕ ತಂದು ಕೊಡ್ತೇನೆ ಅಂತ ಹೇಳಿದ್ನೇ ಇಲ್ಲ? ನೆನಪೈತಿಲ್ಲ? ಹೇಳಿದ್ದಿ, ಏನಾತೀಗ ಅದಕ್ಕೆ? ಇಲ್ಲಿ ನೋಡಲಿ, 10 ಅಲ್ಲ ಬರೀ 50,000 ರೂಪಾಯಿ ರೊಕ್ಕ ತಂದಾನಿ. ಆದ್ರೆ ಅದ್ರಾಗ ಒಂದು 20,000 ರೂಪಾಯಿ ನಾನು ತಗೊಂಡಾನಿ, ನೀನು 30,000 ರೂಪಾಯಿ ಕೊಡ್ತಾನೆ. ಮತ್ತು ಮನೆ ಮಾಡೇನಿಲ್ಲ, ಇನ್ನೂ ಮನೆ ಮಾಡಿಲ್ಲ. ಮತ್ತು ನೀನು ನೋಡಿದೆ ಅಂದ್ರೆ ಎಲ್ಲರ ಒಂದು 2,000 ರೂಪಾಯಿದ ಮನೆ ಬಾಡಿಗೆ ನೋಡ್ಕೊಂಡು ಬೇರೆ ಹೋಗ್ಬಿಡೋಣ ನಾವು. ಏನು 50,000ನ? ನಿನ್ನ ಮುಸುಡಿಗೆ ಯಾವನ 50 ರೂಪಾಯಿ ಕೊಡಂಗಿಲ್ಲ. ಯಾರ 5 ರೂಪಾಯಿ ಕೊಟ್ಟು ಚಾ ಕುಡಿಸ್ಯಾರನ, ಹಂಗೆ 50,000 ಅಂತ ಹೇಳಿ ಬಂದುಬಿಟ್ಟಿದಿ. ನನಗೆ ಗೊತ್ತಿತ್ತು ನಂಬೋದಲ್ಲ ನೀನು ಅಂಥೇಳಿ. ನೋಡಿಲ್ಲಿ ಹಾರ್ಡ್ ಕ್ಯಾಶ್ ಕೈಯಾಗ ಹಿಡ್ಕೊಂಬಂದಾನೆ. ಹಾಂ, ಇಷ್ಟೊಂದು ರೊಕ್ಕನ ಎಲ್ಲಿಂದ ತಂದ್ರಿ? ಕರೆ ಹೇಳ್ರಿ, ನನಗೆ ಅನಿಸ್ತತಿ ನೀವೆಲ್ಲೇ ಯಾರ್ದ ಮನೆ ಲೂಟಿನ ಮಾಡಿರಿ ಅನಿಸ್ತತಿ. ಹಾಂ, ಭ್ರಮೆ ಒಳಗದಿ ನೀನು. ನಾ ಯಾಕೆ ಲೂಟಿ ಮಾಡಲಿ? ರಾಜಾರಾಶಿಗೆ ಹೋದೆ, ಇಸ್ಕೊಂಬಂದೆ ಕೇಳಿ. ಅಷ್ಟಕ್ಕೂ ಈ ರೊಕ್ಕ ಯಾರು ಕೊಟ್ಟಾರಂತ ಮಾಡಿದೆ? ನೀನು ಮುದ್ದಿನ ಸೊಸೆ ಅದಾಳಲ್ಲ ಮೀನಾಕ್ಷಿ, ಆಕಿ ಗಂಡ ದೊಡ್ಡ ಬಕ್ರ. ಅವನ ಏನನ್ನ ಹೇಳಿದೆ ನಂಬೇ ಬಿಟ್ಟ. ಸುಮ್ಮನೆ 50,000 ರೂಪಾಯಿ ನೋಟ್ ತಂದು ಕೈಯಾಗ ಕೊಟ್ಬಿಡ್ಬೇಕ ರೊಕ್ಕನ. ಏನಂದ್ರಿ? ಮೀನಾಕ್ಷಿ ಗಂಡು ಕೊಟ್ಟ ನೀವು ರೊಕ್ಕನ? ಅಯ್ಯೇ ನಿಮ್ಮ ಕೇಳಿರಿ. 50,000 ಯಾಕೆ ಕೇಳಕ್ಕೆ ಹೋಗಿದ್ರಿ? 1,00,000 ರೂಪಾಯಿನ ಕೇಳ್ಬೇಕಾ ಬೇಡ? ಇದಕ್ಕೆ ನೀನು ಬುದ್ಧಿಲ್ಲ ಅನ್ನೋದು. ಅದು ಬಂಗಾರ ಮೊಟ್ಟೆ ಇಡೋ ಕೋಳಿ. ಒಂದೇ ಸಲ ಕೊಯ್ದು ಬಿಟ್ರೆ ಎಷ್ಟು ಭಾಳ ಅಂದ್ರೆ 1 ಮೊಟ್ಟೆ ಸಿಗ್ತೈತಿ. ಹಂಗೆ ಮಾಡಬಾರ್ದು. ದಿನ ಇಟೀಟ ಕಸ್ಗಂತ ಇರ್ಬೇಕು. ನೋಡ ನಾ ಮುಂದೆ ಹೆಂಗೆ ಅವನ್ನ ತರ್ತಾನೆ ದಾರಿಗೆ ಅಂತಂದು ನಾ ಹೇಳ್ದಂಗೆ ಕುಣಿಬೇಕು. ಅವನ್ನ ಹಂಗೆ ಮಾಡ್ತಾನೆ ಅವನ್ನ. ಹೌದಾ? ಸರಿ ತಗರಿ. ಹಿಂಗಂತ ನನಗೆ ಮೊದ್ಲ ಗೊತ್ತಾಗಿದ್ರೆ ಒಂದು ಕಪಾಳಕ್ಕೆ ಯಾಕೆ ಇನ್ನೊಂದು ಕಪಾಳಕ್ಕೆ ಹೊಡೀರಿ ಅಂತಿದ್ನಲ್ರಿ ಅಲ್ಲೇ. ಆತ ನಡಿ ಒಳಗೆ. ಈಗ ಒಳಗೆ ಹೋಗಿ ಪಾಪ ಸೊಸಿಗೆ ಹಿಂಗಾಗಿರೋದು ನಿನಗೂ ಭಾಳ ದುಃಖ ಆಗೈತೆ ಅನ್ನಂಗೆ ಅವ್ರ ಜೊತೆ ಮಾತಾಡು. ಏನ ಈ ರೊಕ್ಕದ ಸುದ್ದಿ ತೆಗೆದಿರ್ಬಾರ್ದು ನೋಡು. ಅವರು ಬೇರೆ ಕಡೆಗೆ ಹೋಗಿರ್ಬೇಕು ಅವ್ರ ಲಕ್ಷ್ಯ. ನನಗೆ ನನ್ನ ಗಂಡಗೆ ಮರ್ಯಾದೆ ಇಲ್ದಂಗೆ ಮಾತಾಡ್ಯಾರ ನಮ್ಮ ಅಣ್ಣ ಅತ್ತಿಗೆ. ಅವ್ರ ಮರ್ಯಾದೆ ನಾ ಉಳಿಸ್ಬೇಕು. ಅಲ್ಲಿ ಗುಂಡೋ ಬರಾಕತ್ತಾಳ, ಹಂಗೆ ಸೌಕಾಸ ಇವ್ರಿದ್ರಿ ಮಾತಾಡ್ದಂಗೆ ಮಾಡ್ತಾನೆ. ಎಲ್ಲ ತಾನೇ ಕೇಳಿಸ್ಕೊಂತಾಳ. ಊರ ಮುಂದೆಲ್ಲ ಡಂಗುರ ತಾನ ಹಾಕ್ತಾಳ. ನಾ ಏನು ಯಾರಿಗೆ ಹೇಳೋದ ಬೇಡ.
ಹೌದ್ರಿ, ನೀವು ಅನ್ನೋದು ಖರೆ ಐತಿ. ನಮ್ಮ ಅಣ್ಣ ಅತ್ತಿಗೆ ಮಗ ಭಾಳ ದುಃಖ ಆಗೈತಿ. ಪಾಪ ಅವ್ರ ಮಗಳು ಇಂಥ ಒಂದು ಕೆಲಸ ಮಾಡ್ತಾಳ, ಯಾವ್ಯಾವಂದರ ಜೊತೆಗೆ ಎಂತೆಂಥವ್ರ ಫೋಟೋ ತಕ್ಕೊಂಬಂದಿರ್ತಾಳ ಅಂತಂದು ನಾ ಅನ್ಕೊಂಡದ್ದಿಲ್ರಿ. ಪಾಪ ಹಿಂಗಾಗ್ಬಾರ್ದತ್ತು ನಮ್ಮ ಅತ್ತಿಗೆ ಮಗ. ಏನು ಫೋಟೋ ಅಷ್ಟ ಅದಾವೋ, ಏನು ವಿಡಿಯೋಗಳು ಅದಾವೋ, ಏನು ಎಲ್ಲ ಮುಗಿಸೇ ಬಿಟ್ಟಾರ, ಯಾರಿಗೆ ಗೊತ್ತು ಹೆಂಗೆ ಹೇಳಕ್ಕಾಕತಿ. ಮೊದ್ಲು ಹರಿಯದ ಹುಡುಗರು ಈಗಿನೂ ಹೇಳಕ್ಕ ಬರೋದಿಲ್ಲ. ಅಲ್ಲ ಸುಮ್ಮಿ ಆಗ್ಬೇಕತ್ತೇಳಲ್ಲ ನಿನಗಿದು. ಎಲ್ಲಾರ ಸುದ್ದಿನ ಮಾತಾಡ್ಕೊಂತ ಅವ್ರ ಮನೆ ಮುಂದೆ ಇವ್ರ ಮನೆ ಮುಂದೆ ಪಂಚಾಯತಿ ಮಾಡ್ಕೊಂತ ಓಡಾಡ್ತಿದ್ದಿ. ಏನೋ ದೊಡ್ಡ ಮಗಳು ಹೆಂಗೆ ಮಾಡಿ ದೊಡ್ಡ ಮನೆ ಸೇರಿಸ್ಬಿಟ್ಟೆ. ಈ ಸಣ್ಣ ಮಗಳದಾಳಲ್ಲ ಮರ್ಯಾದೆ ತೆಗ್ಯಾಕೆ ನಾನು ಬಿಡ್ತಾನೆ ಇದನ್ನು. ಊರು ತುಂಬ ಡಂಗ್ರ ಹಾಕ್ಯಂಬರ್ತೇನೆ ನಾನು. ಹೋಗ್ಲಿ ಬಿಡ್ರಿ, ಪಾಪ ಮಾಡ್ದಾರ ಪಾಪ ಆಡ್ದಾರ ಬಾಯಿಗೆ ಅನ್ನಂಗೆ. ಏನೋ ತಿಳುವಳಿಕಿಲ್ಲದ ಹುಡುಗಿ ಏನೋ ತಪ್ಪು ಮಾಡೈತಿ, ನಾವು ದೊಡ್ಡರಾಗಿ ಕ್ಷಮಿಸ್ಬಿಡ್ಬೇಕು. ನಡ್ರಿ ಹೋಗೋಣ ಒಳಗೆ. ಅಬ್ಬಾ ಅಂತೂ ನನ್ನ ಕೆಲಸ ಮುಗೀತು ರೀ. ಮುಂದೇನು ಇದಕ್ಕೆ ದಾರಿ? ನೀವೇನು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ, ಇದಕ್ಕೆಲ್ಲ ದಾರಿ ಹುಡುಕ್ತೇನಂತ ನಾನು. ಮೀನಾಕ್ಷಿ, ನೀನು ನಿಮ್ಮ ತಂಗಿ ಜೊತೆಗೆ ಇರು. ಆಕಿಗೆ ಈ ಟೈಮ್ನಾಗ ಧೈರ್ಯ ಹೇಳ್ಬೇಕು ನೀನು. ಆಕಿನ ಒಬ್ಬಾಕಿನ ಬಿಡೋದಾಗಲಿ ಯಾರ್ದಾರ ಜೊತೆ ಮಾತಾಡಕ್ಕೆ ಹಚ್ಚೋದಾಗಲಿ ಮಾಡಕ್ಕೆ ಹೋಗ್ಬೇಡ. ಆದಷ್ಟು ನಿನ್ನ ಜೊತೆಗೆ ಕರ್ಕೊಂಡು ಇರು ಆಕಿನ. ಸರಿ ತಗೊಳ್ರಿ. ಸರಿ ತಗ, ನಾ ಇನ್ನು ಹೋಗಿ ಬರ್ತಾನೆ. ಬರ ಶರಕ ಕುದ್ಗ, ಭಾಳ ದಿನ ಆಗಿತ್ತು ನೋಡು ಬಂದದ್ದೇ ಇಲ್ಲ ಮಂತ್ಯಾಕ ನೀನು. ನನಗಷ್ಟ ಅಂತೀರಿ ಬಂದದ್ದಿಲ್ಲ ಅಂತಂದು. ನೀನು ಬರಂಗಿಲ್ಲ, ಸುಮ್ಮಿನೂ ಬರಂಗಿಲ್ಲ. ಬಂದ್ರೆ ನಾನ ಬರ್ಬೇಕು ನಿಮ್ಮ ಮಂತ್ಯಾಕ. ವಾ ಬರಬಾರ್ದಂತ ಏನಲ್ಲ ಬಿಡ. ಮನ್ಯಾಗ ಕೆಲಸ ಬಗಸಿ ಭಾಳ. ನಮ್ಮನ್ಯಾಗ ನೋಡ್ತಿಲ್ಲ, ದನ ಕರ ನೀರು ಕುಡಿಸ ಹಕ್ಕಿ ಸ್ವಚ್ಛ ಮಾಡ ಅನ್ನೋದ ಅದ್ರಾಗ ಹೊತ್ತು ಹೋಗತಿ. ನಿಂದಾದ್ರೆ ಹಂಗಲ್ಲ. ಅಣ್ಣರು ಹೋದ್ರ ನಿನ್ನ ಮಗ ಸಾಲಿಗೆ ಹೋದ್ನ ಆತ ಕೆಲಸ ಮುಗಿದ್ ಬಿಡ್ತೈತಿ ನಿಂದ ಅಷ್ಟೊತ್ತಿಗೆ. ಅದಕ್ಕೆ ಬಾರವ ಅಂತ ನಿನ್ನ ಕರಿತೇವೆ ಮಂತ್ಯಾಕ. ಆತ್ ತಗೊಳವಲ್ಲ ತಕ್ಕ, ಒಂದು ಕೊಡಪಾನ ಇದ್ರು ಕೊಡು. ನಮ್ಮ ಮಗನಿಗಂದೆ ಒಂದು ಕ್ಯಾನ್ ನೀರು ತಂಬರ ಅಂತಂದು ಸಂಜೆ ಮುಂದೆ ತರ್ತಾನೆ ಅಂದು ಹೋಗ್ಯಾನ. ಈಗ ಅವ್ನು ಬರೋ ಮಟ್ಟ ಏನು ಕುಡಿಯೋದು? ಅದಕ್ಕೆ ಕೊಡಪಾನ್ದಾಗಾದ್ರೆ ಹಿಡ್ಕೊಂಡು ಹೋಗಕ್ಕೆ ಗಾವಕತ್ ನನಗೆ. ನಮ್ಮ ಕೊಡಪಾನ ನೋಡಿದ್ರೆ ಒಂದು ಒಡೆದು ಬಿಟ್ಟದು. ಒಂದು ಒಂದೇ ಆಗೈತಿ. ಒಂದು ಕೊಡಪಾನಕ್ಕೆ ನೀರು ಸಾಲಂಗಿಲ್ಲವು. ಅದಕ್ಕೆ ನಿಮ್ದೊಂದು ಕೊಡು, 2 ಕೊಡಪಾನ ನೀರು ತಂದು ಹಾಕ್ಯಂತಾನೆ ಮನೆಗೆ. ಏನಲ್ಲ ಅಲ್ತಕ್ಕ ಆತ ಕೆಲಸ? ಇವ ಕೆಲಸ ಎಲ್ಲಿ ಮುಗಿತೈತ? ನಾವಾಗಿ ಬಿಟ್ಟು ಕುಂತಾಗ ಕುಂದ್ರದ ಅದು ಕೆಲಸ ಮುಗಿತ ಅನ್ನೋದು ನೋಡು. ಇಲ್ಲಾಂದ್ರೆ ಮುಂಜಾನೆಯಿಂದ ಸಾಯಂಸ್ ತನಕ ಏಟ್ ಮಾಡಿದ್ರೆ ತಿರೋದಲ್ಲ ಬಿಡ ಇವ ಮನೆ ಬದುಕು. ಇವ್ವ ಇವತ್ತೇನು ಸೂರ್ಯನ ಪಶ್ಚಿಮ ಕುಟ್ಯಾನ ಏನು? ಆಶಾ ಒಳ್ಳೆ ಬದುಕು ಬೆಳೆ ಬಿಟ್ಟು ಲಲಿತಕ್ಕನ ಮನೆ ತನಕ ಬಂದ್ಬಿಟ್ಟಾಳ. ಹಂಗೇನಿಲ್ಲವಾ, ಏನೋ ಒಂದು ಸುದ್ದಿ ಕಿವಿಗೆ ಬಿತ್ತ. ಹೌದಾ ಅಲ್ಲ ತಡಿ ಕೇಳ್ಕೊಂಡು ಹೋಗೋಣ ಲಲಿತಕ್ಕನ ಅಂತ ಹೇಳಿ ಬಂದು ನೋಡು. ಅಂತ ಸುದ್ದಿ ಏನು ಬಿತ್ತವ ನಿನ್ನ ಕಿವಿಗೆ? ನಮಗೆ ಯಾರಿಗೆ ಬೀಳಾರದ್ದು? ಯಾಕೆ ಶರಕ ನಿನಗೆ ಗೊತ್ತಿಲ್ಲ? ಊರು ತುಂಬ ಇದೇ ಸುದ್ದಿವ. ಅಲ್ಲಲೇ ಆಸೆ, ಇದ ಸುದ್ದಿ ಅಂದ್ರೆ ನಮಗೆ ಹೆಂಗೆ ಗೊತ್ತಾಗಬೇಕು ಯಾವ್ದು ಅನ್ನೋದು? ನಮಗೆ ಗೊತ್ತಿದ್ರೆ ನಾವು ಬಾಯ್ಬಿಟ್ಟು ಹೇಳ್ತಿದ್ವಿ. ಗೊತ್ತಿಲ್ಲದಕ್ಕೆ ನಿನ್ನ ಕೇಳಕತ್ತೇವೆ. ಏನಾತು? ಅಯ್ಯಲ್ಲ ಅಲ್ತಕ್ಕ, ನಿನಗೇನು ವಿಚಾರನ ಗೊತ್ತಿಲ್ಲೇನು? ಸುಮ್ಮಿ ಮಗಳು ಏನೋ ಫೋಟೋ ಬಂದವು ಫೋನ್ಯಾಗ, ಹಂಗದವು ಹಿಂಗದವು. ಮೊನ್ನೆ ಏನೋ ಇದಕ್ಕೆ ಹೋಗಿದ್ವಂತಲ್ಲವು ಸಾಲಿ ಕಡೆಯಿಂದ ಪಿಕ್ನಿಕ್ಕಿಗೆ. ಅದಕ್ಕೆ ಅಲ್ಲಿ ಆಗೈತಿ ಸುದ್ದಿ ಅಂತಂದು ಈಕಿ ತಂದಾಳವ ಗುಂಡವ. ಖರೆ ಏನಿದೆ? ಅಲ್ಲ ಆಸೆ, ಅದ್ರಾಗ ಏನು ದೊಡ್ಡದೈತಿ? ಎಲ್ಲಾರ ಫೋನ್ಯಾಗ ಅವ್ರವ್ರ ಫೋಟೋ ಇದ್ದ ಇರ್ತಾವು. ನೀನೇನು ಹಂಗ ದೊಡ್ಡದು ಕಂಡು ಹಿಡ್ಕೊಂಬಂದಿ ಏನಾರಗತ್ತೆ ಬಂದಿಯಲ್ಲ? ಯವ್ವ ಶರಕ, ನಿನಗೇನು ತಿಳಿಯಂಗಿಲ್ಲ, ಸ್ವಲ್ಪ ಸುಮ್ಮನೆ ನಿಂದ್ರು. ನಾನು ಅಲ್ತಕ್ಕನ ಕೇಳಾಕತ್ತೇನೆ. ಹೋಗ ಯವ್ವ, ನನಗೂ ಏನು ಗೊತ್ತಿಲ್ಲ ತಗಿ. ಶರಕ್ ಅಂದಂಗ ಎಲ್ಲಾರ ಫೋನ್ಯಾಗ ಎಲ್ಲಾರ ಫೋಟೋನು ಇರ್ತಾವು. ನೀನೇನೋ ದೊಡ್ಡದಾಗೈತೆ ನನ್ನಂಗೆ ಬಂದಿಯಲ್ಲ, ನಮಗೇನು ಗೊತ್ತಲ್ವಾ? ಇಲ್ಲ ಅಲ್ತಕ್ಕ, ಏನೋ ನೋಡ್ಲಾರ್ದಂಥ ಫೋಟೋಗಳದವು ವಿಡಿಯೋಗಳದವು. ಎಲ್ಲ ಮುಗ್ದ ಬಿಟ್ಟೈತೆ ಹುಡುಗಿದು. ಇನ್ನೇನು ಓಡ್ ಹೋಗೋ ಹುಡುಗಿ ಕರ್ಕೊಂಬಂದಾರ ಮನೆಗೆ ಅಂತಂದು ಸುದ್ದಿವ. ಖರೇನೇನಿದೆ? ಅವ್ರ ಮನೆಗೆ ಹೋಗಿ ಕೇಳೋಣ ಅಂದೆ. ಪಾಪ ಬ್ಯಾಸರದಾಗಿರ್ತಾರ. ಮೊದ್ಲು ಮಗಳು ಓಡ್ ಹೋದಕಿ ಕರ್ಕೊಂಬಂದಾರ, ಇನ್ನು ದುಃಖದಾಗಿರ್ತಾರ. ಅವ್ರನ್ನೇನು ವಿಚಾರ ಮಾಡೋದಂತ ಸುಮ್ಮ ಬಂದು ನೋಡು. ಬಿಡ, ಯಾರ ಸುಳ್ಳು ಹೇಳ್ಯಾರ ನಿನ್ನೆದರಿಗೆ? ಇಲ್ಲಿ ಹೋತು ಅಂದ್ರೆ ಹುಲಿ ಹೋತು ಅಂತಾರ ನಮ್ಮೂರ ಜನ. ಕೇಳ್ತಿಯಲ್ಲ? ಏನಾರ ಒಂದಾಗಿರ್ತತೆ, ಅದಕ್ಕೆ ಒಂದಕ್ಕೊಂಬತ್ತು ಜೋಡಿಸಿ ಹೇಳಿರ್ತಾರ ತಗ. ಹೌದೌದು, ಶರಕ್ ಅಂದಂಗನ ಇಲ್ಲಿ ಹೋದ್ರ ಹುಲಿ ಹೋತು ಅನ್ನೋ ಜನ ಅದಾರ. ನಮಗೂ ಏನು ಗೊತ್ತಿಲ್ಲವ ಇದ್ರ ಬಗ್ಗೆ. ನಿನಗಂತೂ ಮೀರಿ ಇದ್ರ ಬಗ್ಗೆ ಬೇಕು ವಿಷಯ ಗೊತ್ತಾಗಕ್ಕ ಬೇಕಂದ್ರೆ ಅವ್ರ ಮನೆಗೆ ಹೋಗಿ ಕೇಳಲ್ಲ. ಒಳ್ಳೆ ಯವ್ವ, ನನಗೆ ಎದಕ್ಕೆ ಬೇಕಾಗೈತೆ ಮಂದಿ ಮನೆ ವಿಚಾರ? ನಾನದೇನಂತಾರಲ್ಲ, ಮಾಡಿದಾರ ಪಾಪ ಆಡ್ದಾರ ಬಾಯಿಗೆ ಅನ್ನಂಗೆ. ಏನೋ ಕಿವಿಗೆ ಬಿತ್ತಲ್ಲ, ಹೌದಲ್ಲ ಅಂತ ಬಂದೆ ಕೇಳಿ ಹೋಗೋಣ ಅಂತಂದು. ಆತಲ್ಲ, ಕೇಳ್ದಿಲ್ಲ? ನಮಗೂ ಏನು ಗೊತ್ತಿಲ್ಲ. ನಡಿ ಹಂಗಾರ ಮೈ ದಾರಿ ಹಿಡಿ. ಅಬ್ಬಬ್ಬಬ್ಬ, ಎಷ್ಟದಾಳ ನೋಡು ನಮ್ಮ ಲಲಿತಕ್ಕ. ಎಲ್ಲ ಗೊತ್ತಿರ್ತೈತೆ ಆಕೆಗೆ ಸುಮ್ಮಿ ಮನೆ ವಿಚಾರ. ಗೆಳತಿದಲ್ಲ ಅದು, ಹಂಗಾಗಿ ಏನು ಬಾಯ್ ಬಿಡಂಗಿಲ್ಲ. ಯಾರ್ದಾರಾಗಿದ್ರೆ ಹೇಳ್ಬಿಡ್ತದೆ ಇಟತ್ಗೆನ. ಯಾಕಲೇ ಆಸೆ ಸುಮ್ಮನೆ ನಿಂತ್ಕೊಂಡಲ್ಲ? ಏನು ಸುಮ್ಮಿ ಮನೆಯ ವಿಚಾರ ಎಲ್ಲ ಗೊತ್ತಿರ್ತೈತಿ, ಹೇಳುವಲ್ ನೋಡ್ಲಲ್ತಕ್ಕ. ಬೇರೆಯಾರ್ದಾಗಿದ್ರೆ ಹೇಳ್ತದ್ಲು ಅಂತ ನನಕತ್ತಿ ಏನು ಮನಸ್ನಾಗ? ಇಲ್ಲವಾ, ನಾನು ಯಾಕೆ ಹಂಗೆ ಅನ್ಕೊಳಕ್ ಹೋಗ್ಲಿ? ಪಾಪ ಗೊತ್ತಿದ್ರೆ ಹೇಳ್ತಿದ್ದೆ ಅಂತ ಅನ್ಕೊಂಡೆ ಅಷ್ಟ. ಆಸೆ, ನಾನಾಗಿ ಯಾರ ಮುಂದೆ ಯಾರ ಸುದ್ದಿನ ಹೇಳಕ್ ಹೋಗಲ್ಲೇ. ಏನೋ ಅವ್ರ ಕಷ್ಟ ಅಂತಂದು ಹೇಳಿದ್ರೆ ಕೇಳ್ತೇನೆ. ಆದ್ರೆ ಅದನ್ನ ತಗೊಂಡು ಹೋಗಿ ಮತ್ತೊಬ್ಬರ ಮನೆ ಮುಂದೆ ಹೇಳೋದು ಚಾಳ್ ನನಗಿಲ್ಲ. ಸರಿ ತಗೊಳವ, ಬರ್ತೇನೆ ನಾನು. ತಡಿಲೆ, ನಿಮ್ಮಂತೆಲ್ಲ ಫಿಲ್ಟರ್ ಐತಿ, ಫಿಲ್ಟರ್ ನೀರು ತರಕಂತ ಹೇಳಿ ಬರಕತ್ತಿದ್ ನಾನು ನಿಮ್ಮ ಮನೆ ಅಂತಕನ. ಈಗ ಲಲ್ತಕ್ಕ ಗಡಾನ ಒಂದು ಕೊಡಪಾನ ಕೊಡ. ಹೆಂಗ್ ಮಾಡ್ತಿದ್ದಿ? ನಮ್ಮ ಕೊಡಪಾನ ಒಂದು ಬಾಗಲ್ದಾಗ ಐತಿ. 2 ಕೊಡಪಾನ ಆದ್ರೆ ಗಾವಕತ್ತೇವ ತಗೊಂಡು ಹೋಗಕ್ಕೆ ನೀರನ್ನ. ತಂದು ಕೊಡ್ತಾನೆ ತಡಿ. ಆದ್ರೆ ಕೊಡಪಾನ ಅಲ್ಲಿಟ್ಟು ಅಂದು ಕಳಿಬೇಡ್ರವ. ಸೀದಾ ಇಸ್ಕೊಂಡು ಹೋಗಿದ್ದರು ತಂದು ಕೊಡ್ರಿ ನನಗೆ. ಶರಕ, ನನಗನಿಸ್ತತಿ ಲಲಿತವಕ್ಕ ಆದ್ರನ ಸುಮ್ಮಿಯರು ಬಿಗ್ತಾನ ಮಾಡಿದ್ಮೇಲೆ ನಿನ್ನ ಕೈಯೇ ಬಿಟ್ಬಿಟ್ಟಾರ ನೋಡು. ಎದಕ್ಕೂ ಕರೆಯಂಗಿಲ್ಲ, ಎಲ್ಲ ತಾವ ಮಾಡ್ಕೊಂತಾರ. ಕರಿತಾರಲ್ಲೇ ಆಸೆ,
ಇನ್ನೇನ ದಿನ ರೊಟ್ಟಿ ಸುಟ್ಕೊಡವ ಪಲ್ಯ ಮಾಡ್ಕೊಡವ ಅಂತ ಕರಿಬೇಕೇನು ಅವ್ರನ್ನ? ಹಂಗಲ್ಲ, ಅವ್ರ ಮನೆಗೆ ಇಷ್ಟಕ್ಕೊಂದೆಲ್ಲ ದಾನ್ಲಾಗೈತಂತ ನಿನಗೆ ಗೊತ್ತಿಲ್ಲ. ಆದ್ರೆ ಲಲಿತಕ್ಕೆ ಎಲ್ಲ ಗೊತ್ತೈತಿ, ಬಾಯ್ ಬಿಡಂಗಿಲ್ಲ ಆಕಿ.